ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರೆ ಇಲ್ಲೇ ಮಾಡಿಸಿ ಬಂದು ಡ್ರೋನ್ ಶಾಟ್ಗೆ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ನಾವಿಲ್ಲಿ ಕೆಲಸ ಮಾಡ್ತಿದ್ರೆ ಇಲ್ಲಿ ತಟ್ಟೆಯಲ್ಲಿ ಅನ್ನ ಹಾಕೋ ಸುಮ್ಮನೆ ಜಡಿ ಕೂತವ್ರೆ ನೋಡಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಏನೂ ತೊಂದರೆ ಇಲ್ಲ. ಯಾವ ಥರ ಕಾಣಿಸ್ತಾ ಇದೆ ನೇಚರು. ತುಂಬ ದಿನ ಆಗಿತ್ತು ಅಂದರೆ ಇದು ಈ ಥರ ನೀರು ಬರ್ತಾ ಇದೆ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ನಾನಿವಾಗ ಸೈಬರ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹತ್ತತ್ರ ನಾವು ಮನೆ ಕಡಿಸಿ ಇಲ್ಲಾಂದ್ರೂ ಕೂಡ 1 ವರ್ಷ ಆಗಿದೆ. 1 ವರ್ಷದಿಂದನೂ ಕೂಡ ನಾವು 58 ಯೂನಿಟ್ ಫ್ರೀನ ಮಾಡಿಸ್ಕೊಂಡಿಲ್ಲ ಕರೆಂಟ್ನ. ಅದಕ್ಕೋಸ್ಕರ ಇವಾಗ ಅಮೌಂಟ್ನ ಫುಲ್ ಕಟ್ಟಿದ್ದೀನಿ. ಅಂದರೆ ಬಂದಿದ್ದು ನಮಗೆ 2160 ರೂಪಾಯಿ ಬಂದಿದೆ. ಅದನ್ನು ಫುಲ್ ಪೇ ಮಾಡಿದ್ದೀನಿ. ಇವಾಗ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅದನ್ನು ಫ್ರೀ ಮಾಡಿಸ್ಬೇಕು ಇವಾಗ. ಅದಕ್ಕೆ ಓಡ್ತಾ ಇದ್ದೀನಿ. ಹಾಗೆ ಮತ್ತು ನಮ್ಮದು ಸ್ಟಾರ್ಟರ್ ಇದೆಯಲ್ಲ, ಅಂದರೆ ಬೋರ್ ಹಾಕ್ಸಿದ್ವಲ್ಲ, ಅದಕ್ಕೂ ಕೂಡ ಐಟಮ್ಸ್ಗಳು ತೊಗೋಬೇಕು. ಇವತ್ತು ಅದನ್ನು ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಿಲೇ ಮತ್ತು ನಾವು ಅಂದರೆ ಬಿಡಿ ಭಾಗಗಳು ತೊಗೊಂಡು ನಾನೇ ಕೂಡ ಫಿಟ್ ಮಾಡ್ಕೊಳ್ತೀನಿ. ಅದನ್ನು ತಗೊಳ್ಳೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ತಲಕಾಡಿಗೆ. ನಾನು ತಲಕಾಡಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ಕಡೆ ಬರೋಣ ಅಂದ್ಬಿಟ್ಟು ಮಾಧವ ಮಂತ್ರಿ ಅಣೆಕಟ್ಟೆ ಅಂದರೆ ಪಕ್ಕದಲ್ಲೇ ಇದೆ, ತಲಕಾಡಿನ ಪಕ್ಕ. ಅಲ್ಲಿಗೆ ಬಂದಿದ್ದೀನಿ ನೋಡಿ. ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೇಚರು. ತುಂಬ ದಿನ ಆಗಿತ್ತು ಅಂದರೆ ಅಂದರೆ ಒಂದು 2 ತಿಂಗಳಿಂದ ಬಂದಿದೆ. ಒಂದು ವೀಡಿಯೋ ಮಾಡಿದೆ ಇಲ್ಲಿ ತಲಕಾಡ್ದು ಮತ್ತು ಈ ಅಣೆಕಟ್ಟೆದು ಒಂದು. ಆ ವಿಡಿಯೋ ಡಿಲೀಟ್ ಆಗಿಬಿಡ್ತು. ಅದಕ್ಕೋಸ್ಕರ ಇವಾಗ ನೋಡೋಣ ಅಂತ ಸುಮ್ಮನೆ ಬಂದಿದೆ ಅಷ್ಟೇ. ನಾನೇನು ಇವಾಗ ಪ್ರೆಸೆಂಟ್ ನಿಂತಿದ್ದೀನಲ್ಲ ಈ ಕಲ್ಲಿನ ಮೇಲೆ, ಇದನ್ನು ಕಟ್ಟೆತಾಳು ಅಂತ ಕರೀತಾಯಿದ್ರು. ಅಂದರೆ ಫುಲ್ಲು ಕಲ್ಲಿನಿಂದನೇ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಸಿಮೆಂಟಲ್ಲಿ ಹಾಕಿದ್ದಾರೆ. ಯಾವ ಥರ ಫುಲ್ಲು ಸಿಮೆಂಟ್ ಅಲ್ಲ, ಜಲ್ಲಿ ಮತ್ತು ಸಿಮೆಂಟ್ನ ಸ್ವಲ್ಪ ಮಣ್ಣಿನ ಥರ ಇದೆ ಅದು. ಆ ಥರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ಕಾಲದಲ್ಲಿ. ಇವಾಗ ಏನಂದರೆ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಒಂದು 5 ವರ್ಷದ ಹಿಂದೆ. ಏನಕ್ಕೆ ಮಾಡಿದ್ರು ಅಂದರೆ ಈ ಕಟ್ಟೆತಾಳು ಅಂತ ಇದೆಯಲ್ಲ, ಕಲ್ಲಲ್ಲಿ ಇತ್ತಲ್ಲ, ಇದೆಲ್ಲ ಏನಾಗಿದ್ದಾರೆ ಹೊಳೆ ತುಂಬಾ ಬಂದುಬಿಡ್ತು. ಅವಾಗ ಹೊಡೆದೋಗ್ಬಿಡ್ತು. ಅವಾಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅದನ್ನು. ನನ್ನ ವೀಡಿಯೋ ನೋಡ್ತಿರೋಗೆ ಒಂದು ಅಡ್ವೈಸ್ ಮಾಡ್ತೀನಿ. ಇವಾಗ ಮದುವೆ ಆಗಬೇಕು ಅಂದ್ಕೊಂಡಿರೋರು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾರೆ. ಅಂದರೆ ಮೈಸೂರು ಮತ್ತು ಹೊರ್ನಾಕೆರೆ ಇಲ್ಲೆಲ್ಲ ಹಳೇದೇ ಮಾಡ್ತಾ ಇದ್ದಾರೆ ಎಲ್ಲ ಕೂಡ. ಇಲ್ಲಿಗೆ ಬಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ನೇಚರು ಕೂಡ ಇದೆ ಇಲ್ಲಿ ನೋಡಿ ಯಾವ ಥರ ಇದೆ. ಇದ್ರ ಮಧ್ಯೆ ಶೂಟಿಂಗ್ ಮಾಡಿದ್ರೆ ಸೂಪರಾಗಿ ಬರುತ್ತೆ ಒಟ್ಟಿನಲ್ಲಿ. ಇಲ್ಲಿ ನಮ್ಮ ರಾಜ್ಕುಮಾರ್ ಸರ್ ಅವ್ರದ್ದು ಸುಮಾರು ಫಿಲಮ್ಗಳೆಲ್ಲ ತೆಗಿಸಿದ್ದಾರೆ. ಹೊಸ ಬೆಳಕು ಮತ್ತು ಭೂತಯ್ಯನ ಮಗ, ಅಯ್ಯೋ, ಆ ಫಿಲಮ್ಗಳೆಲ್ಲ ಶೂಟಿಂಗ್ ಆಗಿದೆ ಇಲ್ಲಿ. ಇಲ್ಲಿಗೆ ಯಾರಾದರೂ ವಿಸಿಟರ್ಸ್ ಏನಾದ್ರು ಬಂದರೆ ನಮ್ಮ ತಲಕಾಡಿನ ಪಕ್ಕ ಮಾಧವ ಮಂತ್ರಿ ಅಣೆಕಟ್ಟೆಗೂ ಕೂಡ ಬನ್ನಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಶೂಟಿಂಗ್ ಮಾಡ್ಕೊಳ್ಳಿ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳಿ. ಆದರೆ ಇನ್ನೊಂದು, ಯಾರು ಕೂಡ ಈಜೋದಕ್ಕೆ ಹೋಗಬೇಡಿ, ತುಂಬಾ ಆಳ ಇದೆ. ಯಾಕಂದರೆ ಇದ್ರ ಮೇಲೆ ಸಾಹಸ ಮಾಡಿದ್ರೆ ನಮ್ಮ ಕತೆ ಅಷ್ಟೇ ಮುಗೀತು ಹೋಯ್ತು. ಅದಕ್ಕೋಸ್ಕರ ನೇಚರ್ನ ಇಷ್ಟಪಡಿ ಕಣ್ಣಾರೆ ತಂಪು ಮಾಡ್ಕೋಬೇಕು ಅಷ್ಟೇ ಹೊರತು ಅದ್ರ ಮೇಲೆ ಸಾಹಸ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಹೊಸದಾಗಿ ನಿರ್ಮಾಣ ಮಾಡಿರುವಂಥ ಮಾಧವ ಮಂತ್ರಿ ಅಣೆಕಟ್ಟೆ, ಹಿಂದೆ ಕಲ್ಲಿನ ಕಟ್ಟೆ ಇದೆ, ಅದರ ಮುಂದೆ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ಕಟ್ಟೆ. ಮುಂದೆ ಅಲ್ಲಿ ಬೋರಕ ಚಾರಿಟೀಸ್ ಅಂದ್ಬಿಟ್ಟು ಪವರ್ ಸ್ಟೇಷನ್ ಇದೆ. ಡ್ರೋನ್ ಶಾಟ್ಗೆ ಸೂಪರಾಗಿ ಕಾಣಿಸುತ್ತೆ ನಮ್ಮ ಮಾಧವ ಮಂತ್ರಿ ಅಣೆಕಟ್ಟೆ. ಕಟ್ಟೆ ತಾಳು ಯಾವ ಥರ ಇದೆ ನೋಡಿ. ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರೆ ಇಲ್ಲೇ ಮಾಡಿಸಿ ಬಂದು ಡ್ರೋನ್ ಶಾಟ್ಗೆ ಸೂಪರಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. ಸ್ಟಾರ್ಟರ್ ಜೋಡಿಸೋದಕ್ಕೆ ಫ್ಲೇವುಡ್ ಸೀಟ್ ತಗೊಬಂದೆ. ಇದಕ್ಕೆ 350 ರೂಪಾಯಿ ತೊಗೊಂಡ್ರು. ಅಂದರೆ ಅರ್ಧ ಇಂಚ್ ಬೋರ್ಡ್ ಇದು. ಮತ್ತು ಐಟಮ್ಸ್ಗಳನ್ನ ತೊಗೊಬಂದಿದ್ದೀನಿ. ಅಂದರೆ BCH ಕಾಯಿಲು, ಪುನಃ ಮತ್ತು ಫ್ಯೂಸ್ಗಳಿದೆ. ಇದಕ್ಕೆ 2 ಮೋಟ್ರ್ ಜೋಡಿಸ್ಬೇಕು. ಇದಕ್ಕೆ ಅಂದರೆ ನಮ್ಮದು 2 ಮೋಟ್ರ್ ಇದೆ ಅಲ್ಲಿ, ಅದಕ್ಕೋಸ್ಕರ 2 ಮೋಟ್ರ್ ಜೋಡಿಸ್ಬೇಕು ಇಷ್ಟು ಫ್ಲೇವುಡ್ ಶೀಟಲ್ಲಿ. ಇಲ್ಲಿ ರಿಲೇ ತೊಗೊಬಂದಿದ್ದೀನಿ, ಯೂನಿಟ್ ಇದೆ, ಪುನಃ ಮತ್ತು ಪಿವಿಂಟ್ರ್ ಇದೆ. ಇದನ್ನು ಜೋಡಿಸ್ಬೇಕು ಇವಾಗ. ಇಷ್ಟಕ್ಕೆ ಐಟಮ್ಗಳು ಈ ಬಾಕ್ಸಲ್ಲಿ ಇದೆಯಲ್ಲ, ಇಷ್ಟು ಐಟಮ್ಗಳಿಗೆ ಇದಕ್ಕೆ 3400 ರೂಪಾಯಿ ಆಗಿದೆ. ಇದೊಂದು 350 ರೂಪಾಯಿ, ಹತ್ತತ್ರ 4000 ರೂಪಾಯಿ ಆಗಿದೆ ಇವಾಗ. ಅಂದರೆ ಸ್ಟಾರ್ಟರ್ ಬರುತ್ತೆ ಮೀಕೋ ಸ್ಟಾರ್ಟರ್ ಅಂದ್ಬಿಟ್ಟು, ಅದಕ್ಕೆ 8000 ರೂಪಾಯಿ ಆಗುತ್ತೆ. ನಾವು ಈ ಥರ ಮಾಡ್ಕೊಂಡ್ರೆ ಒಂದು 3000-4000 ನಮಗೆ ಉಳಿಯುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಮ್ಯಾನ್ಯುವಲ್ ಆಗಿ ಮಾಡೋದು. ನಾನು ಇವಾಗ ಮತ್ತೆ ಹೋಗ್ಬಿಟ್ಟು ನಾವು ಸೇತುವೆ ಗೇಟ್ ಅಂತೀವಿ, ಅಲ್ಲಿ ಹೋಗ್ಬಿಟ್ಟು ಡೀಸೆಲ್ ತೊಗೊಂಡು ಬಂದೆ. ಗೊರೆ ಕೆಲಸ ಇದೆ ಟ್ಯಾಕ್ಟ್ರಿಗೆ, ಅದಕ್ಕೆ ಇವಾಗ ಡೀಸೆಲ್ ಹಾಕ್ಬಿಟ್ಟು ಟ್ಯಾಕ್ಟ್ರನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಗೊರೆ ಕೆಲಸಕ್ಕೆ. ಇವಾಗ ಇಷ್ಟು ಮುಗಿಸಿದ್ದೀನಿ. ಹತ್ತತ್ರ 1.5 ಎಕರೆ ಅಷ್ಟು ರೋಟೋವೇಟ್ರ್ ಹೊಡೆದಿದ್ದೀನಿ, ಗೊರೆ ರೋಟ್ರಿ. ಇನ್ನೂ ಕೂಡ ಕೆಳಗೆ ಇದೆ, ನೀರು ಸ್ವಲ್ಪ ಆದಿಲ್ಲ, ಅದಕ್ಕೋಸ್ಕರ ನಾಳೆ ಹೊಡಿಬೇಕು ಅದನ್ನು. ಗಾಯ್ಸ್, ನಾನು 1 ಎಕರೆ ಉಳುಮೆ ಮಾಡಬೇಕಂದ್ರೆ ಅಂದರೆ ಗೊರೆ ರೋಟ್ರಿ ಹೊಡಿಬೇಕಾದ್ರೆ ನಾನು ತಗೊಳ್ಳೋ ಟೈಮ್ ಬಂದು 1 ಗಂಟೆ 10 ನಿಮಿಷನೂ ಆಗುತ್ತೆ, 1 ಗಂಟೆ 20 ನಿಮಿಷನೂ ಆಗುತ್ತೆ. ಸ್ವಲ್ಪ ಪಾತಿಗಳೆಲ್ಲ ಚಿಕ್ಕ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಇನ್ನೂ ಕೂಡ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ನಾವೇನು ಸ್ಪೀಡಾಗಿ ಓಡಿಸ್ಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತೆ. ಅಂದರೆ ಎಷ್ಟು ಅದು ಕಿಳುತ್ತೆ ಅಷ್ಟು ನಾವು ಎಷ್ಟು ಲೀಟ್ರ್ ಕೊಟ್ಕೋಬೇಕಾಗುತ್ತೆ, RPM ಆ ಥರ ನಿಲ್ಸ್ಕೋಬೇಕಾಗುತ್ತೆ, ನಾವು ರೈಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಜನ ಏನಂತಾರೆ ಅಂದರೆ ನಮ್ಮ ರೈತರು ಗೊತ್ತಿಲ್ಲದ್ರು ಸ್ವಲ್ಪ ಸ್ಲೋ ಆಗಿ ಓಡಿಸ್ತಾನೆ ನೋಡು ಅವನು, ಆ ಥರ ಈ ಥರ ಅಂತಿರ್ತಾರೆ. ಬಟ್ ಅಂದರೆ ಚೆನ್ನಾಗಿ ಕೀಳಬೇಕು ಅಂದರೆ ಸ್ವಲ್ಪ ಸ್ಲೋ ಆಗಿ ಹೋದಾಗಲೇ ಮಾತ್ರ ಗದ್ದೆ ಉಳುಮೆ ಚೆನ್ನಾಗಾಗೋದು. ಸ್ಪೀಡಾಗಿ ಹೊಡೆದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಿಮ್ಗೇನಾದರೂ 1 ಎಕರೆಗೆ ಎಷ್ಟು ಗಂಟೆ ಟೈಮ್ಗೆ ನೀವು ಹೊಡಿತೀರಾ, ಅಂದರೆ 1 ಎಕರೆನ ಎಷ್ಟು ಗಂಟೆ ಟೈಮ್ ಮುಗಿಸ್ತೀರಾ ಗೊರೆ ಅನ್ನೋದನ್ನ ಟ್ರ್ಯಾಕ್ಟರ್ ಇಟ್ಟಿರೋರು, ಟ್ರ್ಯಾಕ್ಟರ್ ಬಗ್ಗೆ ಗೊತ್ತಿರೋರು ಹೇಳಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಇವಾಗ ನಾನು ಸ್ವಲ್ಪ ಅದೇ ಸ್ಟಾರ್ಟರ್ನ ಸ್ವಲ್ಪ ರೆಡಿ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿಗೆ.
ಈ ಥರ ನಟ್ಟು ಬೋಲ್ಟ್ ತಗೊಬಂದಿದ್ದೀನಿ, 4 ನಟ್ಟು ಬೋಲ್ಟ್ ತಗೊಬಂದಿದ್ದೀನಿ. ಯಾಕೆಂದರೆ ಪ್ಲೇವುಡ್ ಶೀಟ್ಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅದಕ್ಕೋಸ್ಕರ ಇವಾಗ ಗುರ್ತು ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಲ್ ಮಾಡಬೇಕು, ಅದ್ರ ಮೇಲೆ ಅದನ್ನು ಫಿಟ್ಟಿಂಗ್ಸ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟೇ ಇದನ್ನು ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ. ಇವಾಗ ಈ ಥರ ನಟ್ಟು ಬೋಲ್ಟ್ ಹಾಕಿದ್ದೀನಿ, ಸಿಂಗಲ್ ನಟ್ ಹಾಕ್ಬಿಟ್ಟು 4 ಕೂಡ. ಇವಾಗ ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು ಗುರ್ತು ಮಾಡ್ಕೋಬೇಕು. ಶೀಟ್ಗೆ ಗುರ್ತು ಮಾಡ್ಕೊಳ್ಳೋದಕ್ಕೆ ಏನಾದರೂ ಕಪ್ ಥರ ಬೇಕು, ಆದರೆ ಕಪ್ಪು ಏನೂ ಆ ಥರ ತಂದಿಲ್ಲ. ಅದಕ್ಕೋಸ್ಕರ ಮಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಈ ಮುಂದ್ಗಡೆ ಈ ಥರ ಮಣ್ಣು ಹಾಕ್ಬಿಟ್ರೆ ಆವಾಗ ಶೀಟ್ ಕುಣಿಸಿದ್ರೆ ಪಕ್ಕ ಗೊತ್ತಾಗುತ್ತೆ ಮೆಜರ್ಮೆಂಟು ಇದಕ್ಕೆ ಹೋಲ್ ಮಾಡ್ಕೋಬೇಕು ಅಂತ. ಇವಾಗ ಶೀಟ್ ಇದೆ, ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ ಕರೆಕ್ಟಾಗಿ. ಈ ಥರ ಕರೆಕ್ಟಾಗಿ, ಅಂದರೆ ಆ ಕಡೆ ಈ ಕಡೆ ಎರಡೂ ಕೂಡ ಕರೆಕ್ಟಾಗಿರಬೇಕು ನನಗೆ. ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಇದನ್ನು, ಆಗ ಮಣ್ಣು ಸ್ವಲ್ಪ ಹಿಂದೆಗಡೆ ಕೂತ್ಕೊಳ್ಳುತ್ತೆ, ಹೋಲ್ ಮಾಡೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನನಗೆ. ನೋಡಿ ಇಲ್ಲಿ ಈಗ ಮಾರ್ಕ್ ಆಗಿದೆಯಲ್ಲ, ಇಲ್ಲಿಗೆ ಹೋಲ್ ಮಾಡ್ಕೋಬೇಕು ಅಷ್ಟೇ ನಾವು. ಇವಾಗ ಪರ್ಫೆಕ್ಟು ಇದು. ನನ್ನ ಹತ್ರ ಹೋಲ್ ಮಾಡೋ ಮಿಷಿನ್ ಇದೆ, ಬಟ್ ಅಂದರೆ ಇದು ಸ್ಟ್ರಕ್ ಆಗಿಬಿಟ್ಟೈತೆ. ಅಂದರೆ ಇದು ಒಂದು ಕೀ ಬರುತ್ತೆ, ಆ ಕೀ ಎಲ್ಲೋ ಹಾಳಾಗ್ಬಿಟ್ಟಿದೆ, ಅದು ಇಲ್ಲ. ಅದಕ್ಕೋಸ್ಕರ ಇದು ಬಿಚ್ತಾ ಇದ್ದರೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಮ್ಯಾನ್ಯುವಲ್ ಥರನೇ ಒಂದಿದೆ, ಅಂದರೆ ಇದನ್ನು ಕೂಡ ತಂದು ಇಟ್ಟಿದ್ದೀನಿ ಯಾವುದಕ್ಕೂ ಕೂಡ ಇರಲಿ ಅಂದ್ಬಿಟ್ಟು. ಅದಕ್ಕೆ ಇದರಲ್ಲೇ ಹೋಲ್ ಮಾಡ್ತೀನಿ. ಇದರಲ್ಲಾಗಿದ್ರೆ ಒಂದು 2 ನಿಮಿಷದಲ್ಲಿ ಮುಗ್ದೋಗ್ಬಿಡ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಇವಾಗ ಇಲ್ವಲ್ಲ, ಇದರಲ್ಲೇ ಯೂಸ್ ಮಾಡೋಣ. ಇದ್ರಲ್ಲೂ ಕೂಡ ಬೇಗ ಆಗುತ್ತೆ, ಏನು ತೊಂದರೆ ಏನಿಲ್ಲ. ನೋಡಿ ಯಾವ ಥರ ಆಗ್ತಾಯಿದೆ, ಬೇಗನೆ ಆಗ್ಬಿಡ್ತು ಇದು. ನನ್ನ ಹತ್ರ ಆಲ್ಮೋಸ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ದು ಏನೇನಿದೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕೆಲಸ ಮಾಡ್ತೀನಲ್ಲ ಅದಕ್ಕೋಸ್ಕರ. ಸ್ವಲ್ಪ ಕಳ್ಕೊಬಿಟ್ಟಿದೆ, ಇವಾಗ ಹಾಕ್ತೀನಿ. ಆ ಮಿಷಿನ್ಗಿಂತ ಇದೇ ಬೆಸ್ಟ್ ಅನಿಸುತ್ತೆ, ಬೇಗ ಆಗುತ್ತೆ. ನೋಡಿ ಆಗೋಯ್ತು ಹೋಲ್ ಅತ್ತಾಗೆ. ಇವಾಗ ಯಾವ ಥರ ಬೇಕೋ ಎಲ್ಲೆಲ್ಲಿ ಬೇಕೋ ಆ ಥರ ಫಿಟ್ಟಿಂಗ್ಸ್ ಮಾಡಿಸ್ಕೋಬೋದು ನಾವು. ಫಸ್ಟೇ ಹೋಲ್ ಮಾಡ್ಕೊಬಿಟ್ರೆ ಸರಿ, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು ವುಡ್ಡು ಅಷ್ಟೇನೂ ಸ್ಟ್ರೆಂತ್ ಇಲ್ಲ, ಸ್ವಲ್ಪ ಲೋ ಕ್ವಾಲಿಟಿನೇ. ಮಾರೋರು ಸ್ವಲ್ಪ ಇನ್ನೇನು ಚೆನ್ನಾಗಿರೋದು ಮಾರ್ತಾರೆ ಅವ್ರು ಹೇಳಿ. ಅಮೌಂಟ್ ತಗೊಳ್ತಾರೆ, ಆದರೆ ಈ ಥರ ಲೋಕಲ್ ಕೊಡ್ತಾರೆ. ನಮಗೆ ಅರ್ಜೆಂಟ್ ಇರೋದ್ರಿಂದ ಇದು ತಗೊಂಡು ಬಂದೆ, ಇಲ್ಲಾಂದರೆ ನರಸೀಪುರಕ್ಕೆ ಹೋಗ್ಬಿಟ್ಟು ಪ್ಲೇವುಡ್ಡನ್ನೇ ಕಟ್ ಮಾಡಿಸ್ಕೊಂಡು ಬರ್ತಾಯಿದ್ದೆ ನಾನು. ಬೋರ್ಡ್ಗೆ ಸ್ಟಾರ್ಟ್ರನ್ನ ಫಿಟ್ ಮಾಡೋದಕ್ಕೆ ಈ ಥರ ಸಿಂಪಲಾಗಿ ಜೋಡಿಸಿಟ್ಟಿದ್ದೀನಿ. ಇದೇ ಥರ ಇದನ್ನು ಜೋಡಿಸ್ಬೇಕು ಇವಾಗ. ಅಂದರೆ 2 ಮೋಟ್ರ್ ಇದೆ, ಒಂದು ಸ್ಟಾರ್ಟ್ರ್ ಇದೆ. ಇದಕ್ಕೆ ಸ್ಟಾರ್ಟ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಇದನ್ನು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಅದಕ್ಕೆ ಬೇರೆ ಥರ ಕನೆಕ್ಷನ್ ಕೊಡ್ತೀನಿ. ಕನೆಕ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ರಾತ್ರಿ 8:30 ಆಗಿದೆ. ಎಷ್ಟೊತ್ತಾದರೂ ಆಗಲಿ ಕನೆಕ್ಷನ್ ಕೊಡಬೇಕು ಇವತ್ತು. ಕಂಪ್ಲೀಟ್ ಮಾಡೋ ತನಕ ಮಲಗಲ್ಲ ನಾನು ಮಾತ್ರ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ರನ್ನ ಕುಣಿಸೋದಕ್ಕೆ ಈ ಥರ ನಟ್ಟು ಬೋಲ್ಟ್ ಹಾಕ್ತಿದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ, 3 ನಟ್ ಬರುತ್ತೆ ನಟ್ಟು ಬೋಲ್ಟು. ಅಂದರೆ ಸ್ಟಾರ್ಟ್ರು ಜಾರ್ಕೊಬಿಡುತ್ತಲ್ಲ, ಅದಕ್ಕೋಸ್ಕರ ಫಿಟ್ಟಾಗಿರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಮಾಡ್ರೆ ಮಾತ್ರ ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಹಾಳಾಗ್ಬಿಡುತ್ತೆ ಅಷ್ಟೇ. ನಾವೇನು ಫುಲ್ಲು ಇದನ್ನು ಕಲಿಬೇಕು ಅಂದರೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಏನು ನೋಡ್ಕೊಂಡು ಏನು ಕಲೀಲಿಲ್ಲ. ಅಂದರೆ ಸ್ವಲ್ಪ ನಾನು ಚಿಕ್ಕದ್ರಿಂದನೂ ಕೂಡ ನನಗೆ ಇದ್ರ ಬಗ್ಗೆ ಸ್ವಲ್ಪ ವೈರಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಯಾವ ಥರ ಇರುತ್ತೆ ವೈರ್ ಕನೆಕ್ಷನ್, ಯಾವ ಥರ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ತಿದ್ದೆ. ಆಮೇಲೆ AC ಎಲ್ಲಿ ಪಾಸ್ ಆಗುತ್ತೆ ಮತ್ತು DC ಯಾವ ಥರ ಬರುತ್ತೆ, ಈ ಥರ ಕಾನ್ಸೆಪ್ಟಲ್ಲಿ ನಾನು ಕಲ್ತ್ಕೊಂಡಿದ್ದು. ಅಂದರೆ ನನಗೆ ಈ ಮೋಟ್ರ್ ವೈಂಡಿಂಗ್ ಏನಿದೆ ಎಲ್ಲ ಕೂಡ ಚೆನ್ನಾಗಿ ಗೊತ್ತಿದೆ. ನಮ್ಮ ಹತ್ರ ಒಂದು 7 ಮೋಟ್ರ್ಗಳಿದೆ. 7 ಮೋಟ್ರಿಗೂ ಕೂಡ ನಾನೇ ಕನೆಕ್ಷನ್ ಕೊಡೋದು, ಯಾರನ್ನೂ ಕೂಡ ಬೇರೆಯವ್ರನ್ನ ಕರ್ಕೊಂಡು ಬರೋಲ್ಲ. ಅಂದರೆ ಮೋಟ್ರ್ ಏನಾದರೂ ಒಳಗಡೆ ಸುಟ್ಟೋದ್ರೆ ಮಾತ್ರ ಬೇರೆಯವ್ರಿಗೆ ಹೇಳ್ತೀನಿ ಅಷ್ಟೇ ಹೊರತು ಮೇಲ್ಗಡೆ ಏನು ಕೆಲಸ ಇದೆ ಎಲ್ಲನೂ ಕೂಡ ನಾನೇ ಮಾಡ್ತೀನಿ. ಅದರಿಂದ ಸ್ವಲ್ಪ ನಮಗೆ ಬೇರೆಯವ್ರು ಕರೆದ್ಬಿಟ್ಟು ಅದೆಲ್ಲ ಹಿಂಸೆ ತಪ್ಪುತ್ತೆ. ಬೇರೆಯವರೆಲ್ಲ ಕರೆದ್ರೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅಂತಿರ್ತಾರೆ. ಆದರೆ ನಾವೇ ಕೆಲಸ ಕಲ್ತ್ಕೊಬಿಟ್ರೆ ಈ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲಾಂದರೆ ಕರೆಂಟ್ ವಿಷಯ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಇದೆಲ್ಲ ಬರೀ 3 ಫೇಸ್ ಕನೆಕ್ಷನ್ ಇದು. ಅದಕ್ಕೋಸ್ಕರ ನಮ್ಮಮ್ಮ ಬಂದ್ಬಿಟ್ಟು ಇಲ್ಲಿ ನಾವಿಲ್ಲಿ ಕೆಲಸ ಮಾಡ್ತಿದ್ರೆ ಇಲ್ಲಿ ತಟ್ಟೆಲಿ ಅನ್ನ ಹಾಕೋ ಸುಮ್ಮನೆ ಜಡಿತ ಕೂತವ್ರೆ ನೋಡಿ ಇಲ್ಲಿ. ಹಾಂ ಇದ್ಯಾಕಕ್ಕ ಮನೆ ಒಳಗೆ ಊಟ ಮಾಡ್ದೆ ಇಲ್ಲಿ ಮಾಡ್ತಿದೀಯಾ? ಹಾಂ
ಮಾಡಾಯ್ತು. ಇದು ಮೀಕೋ ಸ್ಟಾರ್ಟ್ರು, ಅಂದರೆ ಇದು ಸಿಂಗಲ್ ಕೇಬಲ್ ಸ್ಟಾರ್ಟ್ರು. ಇದೇನೋ ಅಷ್ಟೇನೋ ನಾವೇನೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಯಾಕಂದರೆ ಅಲ್ಲೇ ಫಿಟ್ಟಿಂಗ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಇದಕ್ಕೆ 8,000 8,500 ಏನೋ. ಇವಾಗ ನಾವು ತಗೊಂಡಿದ್ದಾಗ ಇದೆಲ್ಲ ಒಂದು 4,000 ರೂಪಾಯಿ ಇತ್ತು. ಇವಾಗ ಅಮೌಂಟು ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಇದು ಡಬಲ್ ಕೇಬಲ್ ಅಂತ ಬರುತ್ತೆ, ಇದು ಸಿಂಗಲ್ ಕೇಬಲ್ ಅಷ್ಟೇ. ಅದು ಕೂಡ ಚೆನ್ನಾಗಿರುತ್ತೆ. ಅಂದರೆ ಡಬಲ್ ಕೇಬಲ್ ನಾವೇನು ಯೂಸ್ ಮಾಡಲ್ಲ, ನಮ್ಮದು 700 HP ಇದು ಮೋಟ್ರಿಗೆ, ಅದಕ್ಕೋಸ್ಕರ ಇವಾಗ ಆಗ್ತಾ ಇರೋದು. ಇದು ಸಿಂಗಲ್ ಕೇಬಲೇ ಸಾಕು. ಇದ್ರದ್ದೇನೋ ಕನೆಕ್ಷನ್ ಅಷ್ಟೇನು ತೊಂದರೆ ಇಲ್ಲ. ಬಟ್ ಇದಕ್ಕೆ ನಾವು ಓನಾಗಿ ಮಾಡಬೇಕು. ಅಂದರೆ ಇಲ್ಲಿ ಬೇರೆ ಥರ ಇದೆ, ಆರ್ಮ್ಸ್ ಮೀಟ್ರು ಎಲ್ಲ ಇದೆ. ಇಲ್ಲಿಗೇನು ಆರ್ಮ್ಸ್ ಮೀಟ್ರ್ ನಾನು ಆ ಥರ ಏನು ಹಾಕಲ್ಲ. ಅಂದರೆ ಡೈರೆಕ್ಟಾಗಿ ಯಾವ ಥರ ಆಟೋ ಸ್ಟಾರ್ಟರ್ ಆನ್ ಮಾಡಿದ್ರೆ ಆನ್ ಆಗಬೇಕು ಮೋಟ್ರು, ಆ ಥರ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಫ್ಯೂಜು ಮತ್ತು ಆಟೋ ಸ್ಟಾರ್ಟ್ರು, ರಿಲೇ ಮತ್ತು ಯೂನಿಟು ಮತ್ತು ಪಿವಿಂಟ್ರು ಎಲ್ಲನೂ ಕೂಡ ಈ ಥರ ಫಿಟ್ಟಿಂಗ್ ಮಾಡಿದ್ದೀನಿ. ಇವಾಗ ವೈರಿಂಗ್ ಕನೆಕ್ಷನ್ ಮಾಡಬೇಕು. ಸರ್ವಿಸ್ ಮೇನ್ ವೈರಿಂದ ಫ್ಯೂಸ್ ಬಂದು ಫ್ಯೂಜಿಂದ ಸ್ಟಾರ್ಟ್ರಿಗೆ ಹೋಗುತ್ತಲ್ಲ, ಆ ಕನೆಕ್ಷನ್ಗೆ ಈ ವೈರ್ ತಗೊಂಡಿದ್ದೀನಿ ನಾನು. ಅಂದರೆ ಅಂಗಡಿಯಿಂದ ಏನು ವೈರ್ ತೊಗೊಂಡು ಬರಲಿಲ್ಲ, ನನ್ನ ಹತ್ರ ಕೇಬಲ್ ಇತ್ತು 4 ಸ್ಕ್ವೇರ್ ವೈರು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ವೇಸ್ಟ್ ಆಗಿತ್ತು ನಮ್ಮ ಹತ್ರ, ಅದಕ್ಕೆ ಈ ವೈರ್ನ ಯೂಸ್ ಮಾಡ್ತಾಯಿದ್ದೀನಿ. ಮೇನ್ ವೈರು ಈ ಕೆಳಗಡೆಯಿಂದ ಬರುತ್ತೆ, ಇಲ್ಲಿ ಫ್ಯೂಸ್ ಬರುತ್ತೆ. ಫ್ಯೂಜಿಂದ ಮತ್ತು ಈ ಕಡೆಯಿಂದ ಸ್ಟಾರ್ಟ್ರಿಗೆ ಹೋಗೋದಕ್ಕೆ ಈ ವೈರ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕೇಬಲ್ ವೈರು ಇದನ್ನು ಈ ಥರ ಅಳ್ಕೊಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಕೇಬಲ್ ವೈರಲ್ಲಿ ರೆಡ್ಡು, ಬ್ಲೂ ಮತ್ತು ಯೆಲ್ಲೋ ಇದೆ. ಫಸ್ಟು ರೆಡ್ ಹಾಕೋಣ ಮೇಲ್ಗಡೆ. ಇವಾಗ ಈ ಥರ ಕನೆಕ್ಷನ್ ಕೊಟ್ಟಿದ್ದೀನಿ. ಮೇಲೆ ಆಟೋ ಸ್ಟಾರ್ಟ್ರ್ ಇಟ್ಟಿದ್ದೀನಿ ಮತ್ತು ಪಿವಿಂಟ್ರು. ಈ ಹಳೆ ಮೀಕೋ ಸ್ಟಾರ್ಟ್ ಇದೆಯಲ್ಲ, ಇದರಲ್ಲೊಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಹೊಡಿತಾ ಇತ್ತು, ನೀರೇನು ತೊಂದರೆ ಏನಿಲ್ಲ. ಅಂದರೆ ಕಾಂಟ್ಯಾಕ್ಟ್ ಕಿಟ್ ಇದೆಯಲ್ಲ, ಇದು ಹೊರಟೋಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಹೊಸದು ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ಹಾಕಬೇಕು. ಇಲ್ಲಿಂದ ಇವಾಗ ವೈರ್ ಕನೆಕ್ಷನ್ ಎಲ್ಲ ಮಾಡಿದ್ದೀನಿ. ಇದೊಂದು ಹಾಕ್ಬಿಟ್ರೆ ಇಲ್ಲಿಗೆ ಒಂದು ಮೋಟ್ರದು ಕ್ಲಿಯರ್ ಆಗುತ್ತೆ. ಇದನ್ನು ನೆಕ್ಸ್ಟು ಇವಾಗ ವೈರಿಂಗ್ ಮಾಡ್ತೀನಿ. ಇದು ಹಾಕ್ಬಿಟ್ಟು ಗಾಯ್ಸ್, ಇವಾಗ ಬೋರ್ಡ್ನ ವೈರಿಂಗ್ ಮಾಡ್ತಾ ಇದ್ನಲ್ಲ, ನಾನು 8:30ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 12:35 ಆಗಿದೆ. ಹತ್ತತ್ರ ಇಲ್ಲಾಂದ್ರೂ ಕೂಡ ಇವಾಗ 4 ಅವರ್ ಆಗಿದೆ. ಅಷ್ಟೊಂದು ಟೈಮ್ ಹಿಡಿದ್ಬಿಡ್ತು. ಹಳೆದು ಕೂಡ ಸ್ವಲ್ಪ ರಿಪೇರಿ ಇತ್ತು, ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿದೆ. ಕಂಪ್ಲೀಟ್ ಎಲ್ಲ ಕೂಡ ಸ್ಟಾರ್ಟ್ರು ಬೀಳದೆ ಇರೋ ಥರ, ಅಂದರೆ ಏನೂ ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡಿದ್ದೀನಿ. ನೋಡಿ ಇವಾಗ ಯಾವ ಥರ ಮಾಡಿದ್ದೀನಿ ಅಂದ್ಬಿಟ್ಟು. ಈ ಸ್ಟಾರ್ಟ್ರ್ ಇದೆಯಲ್ಲ, ಇದು 1 ಮೋಟ್ರಿಗಾಗುತ್ತೆ. ಪುನಃ ಮತ್ತೆ ಈ ಕಡೆ ಇದೆಯಲ್ಲ, ಇದು 1 ಮೋಟ್ರಿಗಾಗುತ್ತೆ. ಅಂದರೆ ಮೆಜರ್ಮೆಂಟ್ ತೊಗೊಂಡು ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು ಅಷ್ಟೇ. ಕನೆಕ್ಷನ್ ಎಲ್ಲ ನೀಟಾಗಿ ಕೊಡಬೇಕು, ಇಲ್ಲಾಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಏನೂ ತೊಂದರೆ ಇಲ್ಲ. ಸತತ 4 ಗಂಟೆಗಳ ಕಾಲ ಇದನ್ನು ಕನೆಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಅಷ್ಟು ಟೈಮ್ ಬೇಕಾಗಿತ್ತು, ಯಾಕಂದರೆ ಹೊಸ ಬೋರ್ಡ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಮೆಜರ್ಮೆಂಟ್ ತೊಗೊಳ್ತೀವಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದನ್ನು ಹೋಲ್ ಮಾಡೋದು, ಪುನಃ ಮತ್ತೆ ಹಾಕೋದು, ಅದರಿಂದ ಸ್ವಲ್ಪ ಇದಾಗುತ್ತೆ. ಕನೆಕ್ಷನ್ ಕೊಡೋದು ಏನಿಲ್ಲ, ಬರೀ 1 ಅವರ್ ಕೊಟ್ಕೋಬೋದು ಅಷ್ಟೇ. ಆದರೆ ಮೆಜರ್ಮೆಂಟ್ ಮಾಡ್ಕೊಂಡು ಹೋಲ್ ಮಾಡ್ತೀವಲ್ಲ, ಅದು ಸ್ವಲ್ಪ ಹಿಂಸೆ ಆಗುತ್ತೆ. ನನಗಂತೂ ಕೂಡ ತುಂಬಾ ಬೆವರು ಬಂದುಬಿಟ್ಟಿದೆ, ಸಾಕಾಗ್ಬಿಡ್ತು ನಿಜವಾಗ್ಲೂ ಕೂಡ. ನಾಳೆ ಏನಿದ್ರು ಇದನ್ನು ಮೋಟ್ರ್ ಆನ್ ಮಾಡೋಣ. ಇವತ್ತಿನ ಕತೆ ಇಲ್ಲಿಗೆ ಮುಗೀತು. ಇವಾಗ ನಾನು ಏನು ಫಿಟ್ ಮಾಡಿದ್ದೆ ಸ್ಟಾರ್ಟ್ರನ್ನೆಲ್ಲ ಈ ಥರ ಫಿಟ್ ಮಾಡಿಬಿಟ್ಟು ಇಲ್ಲಿಗೆ ಫಿಟ್ ಮಾಡಿದ್ದೀನಿ. ಇವಾಗ ನಿನ್ನೆ ನಮ್ಮ ಮನೆಯವರು ಪೂಜೆನೂ ಮಾಡಿದ್ದಾರೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟೋಗ್ಬಿಟ್ಟೆ ಫಿಟ್ ಮಾಡಿಬಿಟ್ಟು. ಇವಾಗ ಲೈನ್ ಎಲ್ಲ ಎಳೆದಿದ್ದೀನಿ ನೋಡಿ. 2 ಲೈನ್ ಬಂದಿದೆ, ಅಂದರೆ 2 ಮೋಟ್ರಿಗೆ. ಅಲ್ಲೊಂದು ಬೋರು ಮತ್ತು ಇಲ್ಲೊಂದಿದೆ. ಇವಾಗ ಹೊಸ ಮೋಟ್ರನ್ನ ಆನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀರು ಬರ್ತಾಯಿದೆ. ಇದು 2.5 ಇಂಚು ಪೈಪು, 700 HP ಮೋಟ್ರು, ಪುನಃ ಮತ್ತೆ 3 ಸ್ಟೇಜ್ ಪಂಪ್ ಅಷ್ಟೇ. ಚೆನ್ನಾಗಿ ನೀರು ಬರ್ತಾಯಿದೆ. 40 ಅಡಿಲಿ ಇದು ಪಂಪ್ ಇಟ್ಟಿರೋದು, ಇದನ್ನು ಮೋಟ್ರ್ ಪಂಪ್ನ. ಆ ಮೋಟ್ರ್ ಆನ್ ಮಾಡಿದ್ರು, ಹಳೆ ಮೋಟ್ರು ಇದು ನೋಡಿ. ಇದೂ ನೀರು ಈ ಥರ ಬರ್ತಾಯಿದೆ. ಸ್ವಲ್ಪ ಅದಕ್ಕಿಂತ ಕಡಿಮೆ ನೀರು ಇದು. ನೀರಿದೆ, ಆದರೆ ನಾವು ಸ್ವಲ್ಪ ಮೋಟ್ರನ್ನ ಕಡಿಮೆ ಬಿಟ್ಟಿವಿ. 6 HP ಮೋಟ್ರ್ ಬಿಟ್ಟಿದ್ದೀವಿ, ಅದಕ್ಕೆ 7.5 HP ಮೋಟ್ರು. ಇದು ಈ ಥರ ನೀರು ಬರ್ತಾಯಿದೆ. ಅದು ಆ ಕಡೆ ಹೊಡಿತಾ ಇದೆ ನೋಡಿ. ಇವಾಗ 2 ಮೋಟ್ರಿಗೂ ಬೋರ್ಡ್ ವೈರಿಂಗ್ ಮಾಡಿದ್ದೀನಿ. ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ, ಏನೂ ತೊಂದರೆ ಇಲ್ಲ. ಉಲ್ಟಾ ಪಲ್ಟಾ ಆ ಥರ ಏನೂ ಆಗಿರಲಿಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ. ಅಂದರೆ ನೆನ್ನೆನೇ ವೀಡಿಯೋ ಮಾಡಬೇಕಾಗಿತ್ತು ನಾನು. ಅಂದರೆ ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ವೈರಿಂಗ್ ಎಲ್ಲ ಇಲ್ಲೆಲ್ಲ ಸರ್ವಿಸ್ ಮೇನವರೆಲ್ಲ ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿರಲಿಲ್ಲ. ಅಂದರೆ ನೆನ್ನೆ ಸ್ವಲ್ಪ ಮೈಸೂರಿಗೆ ಹೊರಟೋಗ್ಬಿಟ್ಟೆ ನಾನು ಕೆಲಸ ಇರೋದ್ರಿಂದ, ಅದಕ್ಕೆ ಆನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬಂದೆ, ಅದಕ್ಕೆ ಮೋಟ್ರನ್ನ ಆನ್ ಮಾಡಿದೆ. 2 ಕೂಡ ಕರೆಕ್ಟಾಗಿ ಓಡ್ತಿದೆ, ಏನೂ ಕೂಡ ತೊಂದರೆ ಇಲ್ಲ. ನೀವು ಯಾರಾದರೂ ಮಾಡಬೇಕು ಅಂದರೆ
ಪಕ್ಕ ನಿಮ್ಗೆ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕರೆಂಟ್ ವಿಚಾರ ಇದು. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ನಮ್ಮ ಪ್ರಾಣಕ್ಕೆ ಆಪತ್ತು ಬರುತ್ತೆ. ಅದಕ್ಕೋಸ್ಕರ ನೀವು ಯಾರು ಕೂಡ ಗೊತ್ತಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ನನಗೂ ಸ್ವಲ್ಪ ಕೆಲಸ ಗೊತ್ತಿರೋದ್ರಿಂದ ಮಾಡಿದ್ದೀನಿ. ಪರ್ಫೆಕ್ಟಾಗಿದೆ, ಇವಾಗ ಏನೂ ತೊಂದರೆ ಇಲ್ಲ, ನೀರು ಕರೆಕ್ಟಾಗಿ ಹೊಡಿತಾ ಇದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.